ಹಾಗೂ ಮಲಪ್ಪ ಗುರು ಇವರಾದರೂ 55 ರೂಪಾಯಿ ಕೊಟ್ಟರೆ ಅವ್ರಿಗೆ ತುಂಬ ಧನ್ಯವಾದ. ಮೋಡ ಒಡೆದು ಬರುವುದು ಸಿಡಿಲು, ಭೂಮಿ ಒಡೆದು ಸಾಗುವುದು ಕಡಲು, ಗರ್ಭದಿಂದ ಹೊರಬಂದು ಭ್ರೂಣ ಸೇರುವುದು ತಾಯಿಯ ಶಿವಕಾಂತ್ ಗೌಡ, ನನ್ನ ಎದೆಯಾಳದಿಂದ ಸಿಡಿದು ಹೇಳುತ್ತಿದ್ದ ಶೇಡಿನ ಗಾಳಿ. ಶಿವಕಾಂತ್ ಗೌಡ, ನೀನು ಮಾಡಿರುವ ನನ್ನ ಹೃದಯದ ಗಾಯ ನಿಮಿಷ ನಿಮಿಷಕ್ಕೆ ನಿನ್ನ ಹೆಸರನ್ನೇ ಕೂಗುತ್ತಿದೆ. ಕೂಗುತ್ತಿರುವ ನನ್ನ ಹೃದಯದ ಗಾಯ ಮಾಯವಾಗಬೇಕಾದರೆ ಅದು ನಿನ್ನ ಕೈಯಿಂದಲೇ ನಿರ್ಮಾಣವಾಗಲೇಬೇಕು. ಅದು ಕಾಯ ಅಂದಾಗ ನನ್ನ ಹೃದಯ ಗಾಯ ಮಾಯ. ಶಿವಕಾಂತೋಡ, ನನ್ನ ಕೆಲವು ದಿನಗಳ ಗಚ್ಚಿದ ನಂತರ ನಿನ್ನ ಮನೆಯಲ್ಲಿ ಸಿಡಿದು ಹೇಳುತ್ತಿದೆ ಶೇಡಿನ ಕಿಡಿ. ಅದು ಈಗ ಸುಡುವುದು ಆ ನಿನ್ನ ಅರ್ಧಟ್ಟದ ಅಡಿ. ಈ ವಿಕ್ರಾಂತ ನಮ್ಮ ಕರ್ಮ ಕಪಟದ ಕೊನೆಯ ನಾಟಕದ ನುಡಿ. ಹಲೋ ಇನ್ಸ್ಪೆಕ್ಟರ್. ಗೌಡರಿಲ್ಲವೇ ಮನೆಯಲ್ಲಿ? ನಾನು ಈಗ ತಾನೇ ಕೆಲಸ ಮುಗಿಸಿಕೊಂಡು ಬಂದಿರುವೆ ಸೂರ್ಯಕಾಂತ್. ಗೌಡರು ಹೊರಗಡೆ ಇರಬಹುದು. ನಾನು ಇಲ್ಲೇ ಮೈಡಿ ಮೇಲೆ ಇರುತ್ತೇನೆ. ನೀವು ಇಲ್ಲೇ ಒಂದು ಸ್ವಲ್ಪ ವೇಟ್ ಮಾಡಿ. ಏನೋ ಇಷ್ಟರಲ್ಲಿ ಗೌಡರು ಬಂದರೆ ಬರಬಹುದು. ಆಯ್ತು. ಶೆಟ್ಟಿ, ಗೌಡರು ಇಲ್ಲವೇ ಮನೆಯಲ್ಲಿ? ಇಲ್ಲ ಸೂರ್ಯಕಾಂತ್, ಈಗೆಲ್ಲ ಬಂದೆ ಗೌಡರೇ. ಆ ಮೊನ್ನೆ ಪಡ ಶಶಾಂಕನ ಮನೆಗೆ ಹೋಗಿದ್ದರಂತೆ. ಹೋಗಿದ್ಯಾದರೆ ಹೋದ ಕೆಲಸ ಮುಗಿಯಲಿಲ್ಲ. ನಮ್ಮನ್ನು ನೋಡಿ ತಲೆ ತಗ್ಗಿಸುತ್ತಿದ್ದ ಆ ಬಡಪಾಯಿ ಇಂದು ಆ ಸಿಪಾಯಿ ಬೆಂಬಲದಿಂದ ಎದೆ ಹಿಗ್ಗಿಸಿ ಮಾತನಾಡುತ್ತಿದ್ದಾನೆ. ಹಿಗ್ಗಿಸುವ ಎಲೆ ಸೀಳಿದರೆ ಅದು ಅಷ್ಟೊಂದು ಸುಲಭವಲ್ಲ. ಅವನ ಹಿರಿಯ ಸಿಪಾಯಿ ತಾನೆ. ಸಿಪಾಯಿ ಗೌಡರೇ, ನಮ್ಮ ದರ್ಪಕ್ಕೆ ಗಿರಿಗಗನಗಳ ಗಡಗಡಗಡ ನಡುಗುತ್ತಿರುವಾಗ ನಮ್ಮ ಮುಂದೆ ಅವನ್ಯಾವ ಲೆಕ್ಕ? ಮಾನವನ ಪ್ರಯತ್ನಕ್ಕೆ ಮಿಗಿಲಾದ ಕಾರ್ಯ ಯಾವುದಿಲ್ಲ ಗೌಡರೇ ಈ ಪ್ರಪಂಚದಲ್ಲಿ. ಗೌಡರೇ, ಇಡೀ ಜಗತ್ತಿನ ಅತಿ ವೇಗವಾಗಿ ಚಲಿಸುವ ವಾಹನ ಯಾವುದು? ವಿಮಾನ. ಅದಕ್ಕಿಂತ ವೇಗವಾಗಿ ಚಲಿಸುವುದು ಯಾವುದು ಸೂರ್ಯಕಾಂತ್? ಮಾನವನ ಮೆದುಳು ಗೌಡರೇ, ಮಾನವನ ಮೆದುಳು.
ವಾ ಸೂರ್ಯಕಾಂತ್ ವಾ, ತುಂಬಾ ಚುರುಕಾಗಿದೆ ಈ ನಿನ್ನ ತಲೆ. ಸೂರ್ಯಕಾಂತ್, ನಾವು ಮುಂದೇನು ಮಾಡುವುದಿಲ್ಲ. ನೋಡರೆ, ಆ ಸಿಪಾಯಿ ಹುಚ್ಚನನ್ನು ಕರೆದುಕೊಂಡು ಬೆಂಗಳೂರಿಗೆ ಹೋಗಿದ್ದಾನೆ. ಅವನ ಬರೋದೊಳಗೆ ಆ ಬಡ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಲೇಬೇಕು. ವೆರಿ ಗುಡ್ ಸೂರ್ಯಕಾಂತ್, ವೆರಿ ಗುಡ್. ಒಳ್ಳೆಯ ಉಪಾಯವನ್ನೇ ಕೊಟ್ಟೆ. ಮತ್ತೆ ಕೆತ್ತಡ ಈಗಲೇ ನಡೆಯಲಿ ಆ ಕಾರ್ಯ. ಶೆಟ್ಟಿ, ಏ ಶೆಟ್ಟಿ, ವಿಕ್ರಾಂತನ ಕೆಳಗೆ ಬರೋದು ಕೇಳು. ಏಕೆ ಕರೆದದ್ದು ಗೌಡರೇ? ಬಾ ವಿಕ್ರಾಂತ್, ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯವಿದೆ. ಅದು ಯಾವ ವಿಷಯ ಗೌಡರೇ? ಆ ಬಡ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಬೇಕಾಗಿದೆ. ಅದು ಈಗಲೇ ಹೋಗಿ ಆ ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಿ ಆ ಬೂದಿಯನ್ನು ತಂದು ನಿಮ್ಮ ಪಾದದಡಿಯಲ್ಲಿ ಚೆಲ್ಲದಿದ್ದರೆ ನನ್ನ ಹೆಸರು ವಿಕ್ರಾಂತನೇ ಅಲ್ಲ. ನಾನು ಹೇಳಿರುವ ಕೆಲಸ ನನ್ನ ಬಂಟ ಮಾಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಗೌಡರೇ, ಆ ಬಡ ಶಶಾಂಕನ ಗುಡಿಸಲ ಸುಟ್ಟ ಮೇಲೆ ಅವನಿಗೆ ಬರುವುದು ಭಿಕ್ಷೆ ಪಾತ್ರೆ. ಗೌಡರೇ, ದೂರದಿಂದಲೇ ನೋಡೋಣ ಶಶಾಂಕನ ಗುಡಿಸಲ ಬೆಂಕಿ. ನಡೆ ಸೂರ್ಯಕಾಂತ್, ಓಡಿ ಹತ್ತು ನಡೆಯೋಣ, ನಡೆ. ನೋಡ್ರಿ, ವಾತ ಪಿತ್ತ ಕಪ ಇವನವನು ಶರೀರನ ಕೊಂತಾವ ಅಂತ ಮೂರು ಕುಡಿಯವು. ನಿಮ್ಮವು ನೀವು ಕಡೆಗೆ ನೋಡೋರು ಒಳ್ಳೆಯ. ನಿಂಗಪ್ಪ ಪೂಜಾರಿ ಇವರಾದ್ರೂ 21 ರೂಪಾಯಿ ಕೊಟ್ಟರೆ ಅವರಿಗೆ ತುಂಬಾ ಧನ್ಯವಾದ. ಶಶಾಂಕನ ಬಾಳಿಗೆ ಪ್ರಳಯದ ಅಗ್ನಿ. ಶಿವಕಾಂತ್ ಗೌಡನ ಈ ಶ್ವಾಸ ನನ್ನ ಮೇಲೆ ಅತಿಯಾಗಬೇಕಾದರೆ ಅವನು ಹೇಳಿದಂತೆ ನಾನು ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಲೇಬೇಕು. ಆಗ ಶಶಾಂಕ ಆಗುವನು ದಿಕ್ಕದೋಚದ ಮಂಕ. ಈ ನನ್ನ ಕೊಳ್ಳಿಯಿಂದಲೇ ಶುರು ಆಗಬೇಕು ಆ ಶಶಾಂಕನ ಗೋಳಾಟದ ಅಂಕ. ಆಗ ನಾವುದುವೆ ಶಕುನಿಯ ಶಂಕ. ರಾಮಾಯಣದಲ್ಲಿ ನಡೆಯಿತು ಲಕ್ಷ್ಮಣನ ಕಾಡು ಪ್ರವೇಶ. ಸತ್ತ ಹರಿಶ್ಚಂದ್ರನಿಗೆ ಆಯಿತು ಸ್ಮಶಾನದ ವಾಸ. ಅದು ಈಗ ಈ ಶಶಾಂಕನ ಗುಡಿಸಲಿಗೆ ಅಗ್ನಿ ಪ್ರವೇಶ. ಅದು ಮುಂದಿನ ಆವಿಷ್ಯ. ಅದು ಈ ವಿಕ್ರಾಂತನ ಪ್ರವೇಶ. ಶಶಾಂಕನ ಗುಡಿಸಲಿಗೆ ಬೆಂಕಿ ಹಚ್ಚಿ ಶಿವಕಾಂತ್ ಗೌಡನಿಂದ ಮೆಚ್ಚಿಸಿಕೊಳ್ಳದಿದ್ದರೆ ನನ್ನ ಹೆಸರು ವಿಕ್ರಾಂತನೇ ಅಲ್ಲ. ಬರುವೆ ಶಶಾಂಕ್, ನಿನ್ನ ಗುಡಿಸಲಿಗೆ ಬೆಂಕಿ ಹಚ್ಚಲು ಬಿರುಗಾಳಿ ನಾನಾಗಿ ಬರುವೆ. ಹಾಯ್ ಮೇಡಮ್, ನಿಮ್ದೇನ ಕೆಲಸ ಐತು ನಾತ್ರಿ? ಹಾಗಾದ್ರೆ ನೀವು ಹೋಗಿ ಕಾರ್ನಲ್ಲಿ ಕುಳಿತುಕೋ, ನಾನು ಸ್ವಲ್ಪ ಸುತ್ತಾಡ್ಕೊಂಡ್ ಬರ್ತೀನಿ. ಆಯ್ತ್ರಿ, ನಮಗೂ ಒಂದ್ ಸ್ವಲ್ಪ ಸಿಗರೇಟ್ ಚಟ ಐತೆ, ಅಲ್ಲೇ ಅಷ್ಟೇ ಮಾಡೋಣ. ಬಡವ ಹಾದಿಯಲ್ಲಿ ನಿಂದಿರೋದು ಕಾಣಿಸೋದ್ರಲ್ಲಿ ನಿನ್ನ ಕಣ್ಣಿಗೆ ಎಷ್ಟು ಸೊಕ್ಕ ನಿನಗೆ. ಸೊಕ್ಕ ಅವನಿಗಲ್ಲ, ದಾರಿಯಲ್ಲಿ ಕಂಬದ ಹಾಗೆ ನಿಂತಿದ್ದಿಲ್ಲ
ನಿನಗೆ ಬಂದಿದೆ ಸೊಕ್ಕು. ಏನೇ ನನಗೆ ತಿಳಿದು ಮಾತಾಡೇನು? ಏನಂದಿಯೋ? ನನ್ನ ಕೆಲ್ಲಿಗೆ ಹೊಡೆದು ನನಗೆ ಬಜಾರಿ ಅಂತೀಯ? ಎಷ್ಟು ಸೊಕ್ಕು ನಿನಗೆ? ನಾನು ಯಾರಂತ ನಿನಗಿನ್ನೂ ಗೊತ್ತಿಲ್ಲ. ಗೊತ್ತು, ನೀನೊಂದು ಜಂಬದ ಕೋಳಿ ಅಂತ. ಆದ್ರೆ ನೀನು ನನ್ನ ಹಾಗೆ ಒಂದು ಹೆಣ್ಣು ಎಂಬುದನ್ನು ಮಾತ್ರ ಮರೆಯಬೇಡ. ಹಳೆ ಸೀರೆ ಉಟ್ಕೊಂಡು ತಿರುಗಾಡುವ ನಿನಗೆ ಎಷ್ಟೇ ಕೊಬ್ಬು. ಸೂಳೆಯರಂತೆ ಫ್ಯಾಷನ್ ಮಾಡಿಕೊಂಡು ನಿಮಿಷಕ್ಕೊಂದು ವೇಷ ಬದಲಿಸಿ ಸಂಧಿ ಸಂಧಿ ತಿರುಗೋ ನಿನ್ನಂತ ಬಜಾರಿಗೆ ಏನು ಗೊತ್ತು ಸೀರೆ ಕೆಮ್ಮತ್ತು. ಸತಿ ಸಕುಮಾಯಿ ಗೊತ್ತಲ್ಲ ಧ್ಯಾನ ಮಾಡುವಾಗ ಹುಟ್ಟಿದ್ದು ಇದೇ ಸೀರೆ. ಕಡ್ಲಿ ಮಟ್ಟಿ ಕಾಶಿಬಾಯಿ ತನ್ನ ಮಗನ ಪ್ರಾಣವನ್ನೇ ಕೊಟ್ಟು ತನ್ನ ಶೀಲ ಕಾಪಾಡಿಕೊಂಡಲ್ಲ ಆವಾಗ ಹುಟ್ಟಿದ್ದು ಇದೇ ಸೀರೆ. ಎಂದು ನಮ್ಮ ಈ ಭಾರತ ನಾರಿಯರು ಉಡುವುದು ಇದೇ ಸೀರೆ. ಈ ಸೀರೆಯನ್ನು ಬೆಲೆಯನ್ನು ಅರಿಯದೆ ನೀನೊಬ್ಬಳು ಸುಧಾರಿಸಿದ ಸೂಳೆ. ಅಲ್ಲ, ಇದು 21ನೇ ಶತಮಾನ. ಇಲ್ಲಿ ನಿನ್ನ ಧರ್ಮ ನೀತಿ ಕೇಳೋರು ಯಾರಿಲ್ಲ. ನೀನು ಒಬ್ಬ ಗಂಡಸೇನೋ? ಅವನ ಜೊತೆಗೆ ಸಂಸಾರ ಮಾಡಿ ನೋಡು, ಗೊತ್ತಾಗುತ್ತೆ ಅವನು ಗಂಡಸು ಹೆಣ್ಣು ಅಂತ. ನಿಮ್ಮಿಬ್ಬರು ನಾನು ಸುಮ್ಮನೆ ಬಿಡಲು ನಮ್ಮ ಮಣ್ಣನ ಮುಂದೆ ಹೇಳಿ ನಿಮ್ಮ ಮೈ ಚರ್ಮ ಸುಳಿಸ್ತೀನಿ. ಹೋಗಲೇ ಅಲ್ಲ, ಯಾವ್ದಾದ್ರು ಒಂದು ಎಮ್ಮಿ ಚರ್ಮ ಸುಲಿ ಹೋಗು. ಹೇಸಿಗೆ ಅನ್ನುವುದು ಗೊತ್ತಿದ್ದರು ಅದರ ಮೇಲೆ ಕಲ್ಲು ಎಸೆಯುವುದು ಮೂರ್ಖರ ಲಕ್ಷಣ. ಇಂಥ ಶ್ರೀಮಂತರ ಬೆನ್ನು ಹತ್ತಿದರೆ ನಾವು ನಡೆಯುವ ಹಾದಿಯನ್ನೇ ಬದಲಿಸಿ ಬಿಡುತ್ತಾರೆ. ನಡೆಯೋಣ, ಹೋಗೋಣ. ನನಗೂ ಹೊಟ್ಟೆ ತುಂಬಾ ಹಸುವಾಗಿದೆ. ಹೋಗಿ ಹೋಗಿ ಬಡಪಾಯಿಗಳೇ, ನಿಮ್ಮನ್ನು ನಾನು ಸುಮ್ಮನೆ ಬಿಡುವುದಿಲ್ಲವೋ? ನಮ್ಮ ಅಣ್ಣನ ಮುಂದೆ ಹೇಳಿ ನಿನ್ನ ತಂಗಿ ದೇಹ ಸುಖ ಉಣಿಸೋದಕ್ಕೆ ಹೇಳಿ ನಿನ್ನ ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸದೆ ಹೋದ್ರೆ ನಾನು ಇವ್ರ ಗೌಡನ ತಂಗಿ ಸುಜಾತನೇ ಅಲ್ಲ. ಅಣ್ಣ, ಏನೇನ ಇದು ನಮ್ಮ ಮನೆ? ಏನಾಗಿದೆ ಇದೆಲ್ಲ? ಸುಟ್ಟು ಬೂದಿಯಾಗಿದೆ ಅಮ್ಮ, ಈ ನಮ್ಮ ಮನೆ ಸುಟ್ಟು ಬೂದಿಯಾಗಿದೆ. ಅಣ್ಣ, ಈ ಕೆಲಸ ಮಾಡಿದವರು ಯಾರಣ್ಣ? ಮತ್ತಿನ್ಯಾರಮ್ಮ, ನಮ್ಮ ಜೀವನ ಪರ್ಯಂತ ವಿಷಸರ್ಪ ಕಾಲವಾಗಿ ವಿಷ ಕಾರುತ್ತಿದ್ದಾನಲ್ಲ ಶಿವಕಾಂತ ಗೌಡ. ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀವಿ ಅಂತ ತಿಳಿದುಕೊಂಡು ಆ ದೇವರು ನಮಗೆ ಯಾಕೆ ಇಷ್ಟೊಂದು ಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ದಾನೆ? ಯಾವುದಮ್ಮ ಅನ್ಯಾಯ? ಬಡತನವೇ ಬಂಗಾರವೆಂದು ಸತ್ಯವನ್ನು ಶೃಂಗಾರ ಮಾಡಿಕೊಂಡು ಗುಡಿಸಲಲ್ಲಿ ಗಂಜಿ ಕುಡಿದು ಬದುಕುತ್ತಿರುವುದು ಅನ್ಯಾಯವೇ? ಅಥವಾ ಪರಸ್ತ್ರೀಯರನ್ನು ಅಕ್ಕ ತಂಗಿಯರೆಂದು ತಿಳಿದಿದ್ದು ಅನ್ಯಾಯವೇ? ಹೇಳು ತಂಗಿ, ಹೇಳು. ಅಣ್ಣ, ನಿನ್ನಂತ ಸತ್ಯವಂತನ ಕಣ್ಣೀರು ಈ ಭೂಮಿ ಮೇಲೆ ಹೊಳೆಯಾಗಿ ಹರಿಸಿದ್ರು ಕೂಡ ಆ ದೇವರಿಗೆ ಸ್ವಲ್ಪ ಆದ್ರೂ ಕನಿಕರ ಕರುಣೆ ಎಂಬುದೇ ಇಲ್ವೇ? ಇಂಥ ದುಷ್ಟರ ಹೀಯ ಕೃತ್ಯವನ್ನು ಕಣ್ತುಂಬ ನೋಡಬಾರದೆಂದು ಕಣ್ಮುಚ್ಚಿಕೊಂಡಿದ್ದಾರಮ್ಮ ದೇವಾನು ದೇವತೆಗಳು. ಯಾಕೋ ಏನು ನನ್ನ ಹೊಟ್ಟೆಗೆ ತುಂಬಾ ಸಂಕಟವಾಗ್ತಾ ಇದೆ. ನನ್ನ ಹೊಟ್ಟೆ ತುಂಬಾ ಹಸುವಾಗ್ತಾ ಇದೆ. ಅಯ್ಯೋ, ನನ್ನ ಕಂದಮ್ಮ ಹಸಿವಿನಿಂದ ನರಳಾಡ್ತಾ ಇದ್ದಾಳೆ. ತಂದೆ ತಾಯಂದಿರೇ, ಭಿಕ್ಷಾ ನೀಡಿ ಪುಣ್ಯ ಕಟ್ಟಿಕೊಳ್ಳಿ. ಪುಣ್ಯಾತ್ಮರೇ, ಭಿಕ್ಷಾ ನೀಡಿ ಪುಣ್ಯ ಕಟ್ಟಿಕೊಳ್ಳಿ. ಮಾಡಿ
ತೆಗೆದುಕೊಂಡು ಹೋದನಮ್ಮ, ದೋಚಿಕೊಂಡು ಹೋದ. ಈ ಬಡವರ ಕಷ್ಟವನ್ನು ಕೇಳಿದಕ್ಕೆ ಈ ಜಗದಲ್ಲಿ ಯಾರು ಇಲ್ಲವೇನಣ್ಣ? ಹಾಗೆ ಅಮ್ಮ, ಈ ಮಾನವನ ಹಣೆ ಬರ. ಅವನು ಆಡಿಸದಂತೆ ಆಡುವ ಗೊಂಬೆಗಳಮ್ಮ ನಾವು, ಗೊಂಬೆಗಳು. ಹಣೆ ಬರಕ್ಕೆ ಹೊಣೆ ಯಾರು ತಂಗಿ? ಈ ಜಗದಲ್ಲಿ ಜಗತ್ ಸೃಷ್ಟಿಕರ್ತ ಜಗದೇಶ್ವರಿಯೇ ಮೂಕಣವಾಗಿ ಕುಳಿತಿರುವಾಗ ಯಾರೇನು ಮಾಡಲು ಸಾಧ್ಯ? ನಮ್ಮ ಹಣೆ ಬರ ಕೂಗಿ ಕೂಗಿ ಹೇಳುತ್ತಿದೆ ಕೊರಗು ಎಂದು. ಕೊರಗು ಎನ್ನುವ ನುಡಿಯನ್ನು ಕೇಳಿ ನಮ್ಮ ಹಸು ನೀಗಿಸೋಣ. ನಡೆ ತಂಗಿ, ನಡಿ. ಎಲ್ಲಿಗೆ ಹೋಗೋದು? ಆ ದಯಾಗಣ ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಅಲ್ಲಿಗಮ್ಮ. ಈ ಧರ್ಮದ ನರಳಾಟದಲ್ಲಿ ಕರ್ಮದ ಸಾಮ್ರಾಟವಾಗಿದೆ ಅಮ್ಮ, ಕರ್ಮದ ಸಾಮ್ರಾಟವಾಗಿದೆ. ಬಾ ತಂಗಿ, ಹೋಗೋಣ. ಹಾಗಾದ್ರೆ ನಡಿ, ಹೋಗೋಣ. ಶೋಕಾಂತಗೌಡ ಹೇಳಿದಂತೆ ಶಶಾಂಕನ ಗುಡಿಸಲಿಗೆ ಬೆಂಕಿನ ಹಚ್ಚಿದೆ. ಅದು ಅಲ್ಲದೆ ಶಶಾಂಕ್ ಭಿಕ್ಷೆ ಬೇಡಿದ ಹಣವನ್ನು ನಾ ದೋಚಿದೆ. ಇದು ಪುಣ್ಯದ ಹಣ. ಈ ಪಾಪಿಗೇಕೆ? ತುಂಬಿ ತುಳುಕಿದ ನಿನ್ನ ಕೊಡ, ಅದು ನನ್ನ ಕೈಯಲ್ಲಿದೆ. ನಿನ್ನ ಬುಡ ಸಮಯ ನೋಡಿ ನಾ ಉರುಳಿಸುವೆ ಆ ನಿನ್ನ ಕೆಟ್ಟ ದಿನ. ನಾನು ನನ್ನ ಸೇಡು ಸಾಧಿಸಲು ಇನ್ನು ಕೆಲವು ದಿನಗಳ ನಂತರ ಗೌಡನ ಸ್ವಾಧೀನ ಆಗಲೇಬೇಕು. ಆಗ ನಾನು ಸೌಂದರ್ಯವತಿ ಸ್ವಕ್ಕಿನ ಸುಸತ್ಯವನ್ನು ಕಾಮದ ಬಲೆಯಲ್ಲಿ ಹಾಕಿಕೊಳ್ಳಲೇಬೇಕು. ಆ ಕಾಮಿನಿಯ ಸೌಂದರ್ಯದ ರಾಶಿಯನ್ನು ಸೂರ್ಯ ಮಾಡುವುದೇ ಈ ವಿಕ್ರಾಂತನ ಕೊನೆ ಜೀವನದ ಸ್ವಾರ್ಥದ ಇತ್ಯರ್ಥ.